ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ರವೆ ಇಡ್ಲಿ ಮಾಡೋಣ. ಅತಿ ಸುಲಭವಾಗಿ ಬೇಗನೆ ಮಾಡುವಂಥ ರವೆ ಇಡ್ಲಿ. ಮೃದುವಾಗಿ ಬರುತ್ತೆ, ಮಲ್ಲಿಗೆ ಇಡ್ಲಿ ಥರನೇ ಬರುತ್ತೆ. ಇದನ್ನು ರವೆ ಬಳಸಿ ಮಾಡುವಂಥದ್ದು ಬೇಗನೆ ಆಗುತ್ತೆ. ಅಕ್ಕಿ ನೆನೆಸೋದು ರುಬ್ಬೋದು ಇಲ್ಲದೇ ರವೆಯಿಂದ ಮಾಡುವಂಥ ಮೃದುವಾದ ಸ್ಪಾಂಜಿ ಥರ ಬರುವಂಥ ರವೆ ಇಡ್ಲಿ. ಇದು ರವೆ ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿದೆ, ನೀಟಾಗಿ ಕಟ್ಟಾಗ್ತದೆ, ತುಂಬಾ ಸ್ಮೂತಾಗಿ ಬಂದಿದೆ, ಸ್ಪಾಂಜ್ ಥರ ಬರುತ್ತೆ. ಇದು ಸಾಂಬಾರು ಜೊತೆ ಅಂತೂ ಇನ್ನೂ ಒಳ್ಳೆ ಕಾಂಬಿನೇಷನು. ನಾನು ಇವತ್ತು ಶೇಂಗಾ ಚಟ್ನಿ ಜೊತೆ ಮಾಡಿದ್ದೀನಿ. ಇಲ್ಲಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಇದು ಉದ್ದಿನ ಕಾಳು ನೋಡಿ ರೌಂಡ್ ಆಗಿದೆ. ಈ ಥರ ಕಾಳು ಬಳಸೋದ್ರಿಂದ ಇಡ್ಲಿ ಮೃದುವಾಗಿ ಬರುತ್ತೆ ಬೇಳೆಗಿಂತ. ಇದನ್ನು 6 ಗಂಟೆಗಳ ಕಾಲ ನೀಟಾಗೆ ನೆನೆಸಿಟ್ಟಿದ್ದೀನಿ. ಉದ್ದಿನ ಬೇಳೆನ ತೊಳೆದು ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಅವಲಕ್ಕಿನೂ ನೆನೆಸಿಟ್ಟಿದ್ದೀನಿ. ಉದ್ದಿನಬೇಳೆ ನೆನೆಸಿದಾಗಲೇ ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ಸಬ್ಬಕ್ಕಿ 1/4 ಕಪ್ಪಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ. ಎಲ್ಲನೂ 3 ಒಂದೇ ಸರಿ ನೆನೆಸಿಡಬೇಕು. ಇದು ದಪ್ಪ ಸಬ್ಬಕ್ಕಿ. ನೆನೆಸಿಟ್ಟಾದಮೇಲೆ ಇಲ್ಲಿ ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ಯಾವ ಕಂಪ್ನಿದಾದರೂ ತೊಗೋಬೋದು, ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಇದು ತೊಗೊಂಡಿದ್ದೀನಿ, ತುಂಬ ಚಿಕ್ಕದಾಗಿರಬೇಕು ರವೆ, ತುಂಬ ದಪ್ಪ ಇರಬಾರ್ದು. 1 ಲೋಟ ಉದ್ದಿನಬೇಳೆಗೆ 4 ಲೋಟದಷ್ಟು ರವೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ಈ ಇಡ್ಲಿನ 3ರಿಂದ 4 ಜನ ತಿನ್ನೋವಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಈ ರವೆಗೆ ನೀರು ಹಾಕಿ ನೀಟಾಗೆ ತೊಳ್ಕೊಬೇಕು. ನೋಡಿ ಈ ಥರ ತೊಳಿಬೇಕು. ಈ ಥರ ಕಲಸಿ ತೊಳ್ಕೊಂಡು 1-2-3 ಸೆಕೆಂಡು ಹಾಗೆ ಬಿಡಬೇಕು. ನೀರು ಮೇಲೆ ತೇಲ್ಕೊಂಬರುತ್ತೆ. ತೊಳೆದಿದ ತಕ್ಷಣ ಬಗ್ಗಿಸ್ಬಿಟ್ರೆ ರವೆ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ 1-2-3 ಸೆಕೆಂಡ್ ಬಿಟ್ಟು ರವೆ ತಳಕ್ಕೆ ಹೋದಾದಮೇಲೆ ನಿಧಾನವಾಗಿ ನೀರನ್ನು ಬಗ್ಗಿಸ್ತಾಯಿದ್ದೀನಿ. ಬಗ್ಗಿಸ್ಬಿಟ್ಟು ಇದನ್ನು ಹೀಗೆ ಮುಚ್ಚಿಡೋಣ. ನಾನು ಉದ್ದಿನಬೇಳೆ ನೆನೆಸುವಾಗಲೇ ರವೆನೂ ನೆನೆಸಿಟ್ಟಿದ್ದೀನಿ. ಹಾಗೆ ನೆನೆಸಿದ್ರೆ ಇಡ್ಲಿ ಮೃದುವಾಗಿ ಬರುತ್ತೆ. ಇಲ್ಲಿ ಉದ್ದಿನಬೇಳೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಸಪ್ರೇಟಾಗಿ ರುಬ್ಕೋಬೇಕು. ಇದನ್ನು ತುಂಬ ನೈಸಾಗಿ ರುಬ್ಕೋಬೇಕು, ಎಲ್ಲೂ ತರಿ ಇರಬಾರ್ದು. ಇದು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿ ಹೋಗುತ್ತೆ. ಇಲ್ಲಿ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಅಷ್ಟೇ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಸಬ್ಬಕ್ಕಿನೂ ಹಾಕ್ಕೊಂಡು ನೈಸಾಗಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿ ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಇಲ್ಲಿ ಇಡ್ಲಿ ರವೆನೂ ಚೆನ್ನಾಗೇ ನೆಂದಿದೆ. ನಾನು ಉದ್ದಿನಬೇಳೆ ಸುಮಾರು 4 ಗಂಟೆಗೆ ನೆನೆಸಿದ್ದೆ. 4 ಗಂಟೆಗೆ ರವೆನೂ ಎಲ್ಲ ನೆನೆಸಿಟ್ಟಿದ್ದೀನಿ. ಈಗ 9 ಗಂಟೆಗೆ ರುಬ್ಬಿಡ್ತಾಯಿದ್ದೀನಿ. ಹಿಂಡ್ಕೋಬೇಕು ಈ ಥರ ರವೆನ. ತುಂಬ ಟೈಟಾಗಿ ಹಿಂಡ್ಕೊಂಡು, ಸ್ವಲ್ಪನೂ ನೀರಿರಬಾರ್ದು. ಆ ಥರ ಟೈಟಾಗಿ ಹಿಂಡ್ಕೊಂಡು ಹಾಕಿದ್ರೆ ಇಡ್ಲಿ ಹಿಟ್ಟು ತೆಳುವಾಗಲ್ಲ, ಗಟ್ಟಿಯಾಗಿರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿ ಹಿಂಡ್ಕೊಂಡು ಎಲ್ಲ ರವೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದನ್ನು. ಈ ಥರ ಫಾಸ್ಟಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರವೆ ಜೊತೆ. ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು. 1-2-3 ಸೆಕೆಂಡು ತಿರುಗಿಸಿದಾಗ ಫ್ಲಫಿಯಾಗಿ ಬರುತ್ತೆ, ಹಿಟ್ಟು ಉದುಗಿ ಬರುತ್ತೆ. ಈ ಥರ ಕಲಸಿಡೋದ್ರಿಂದ ಹಿಟ್ಟು ಓವರ್ ನೈಟ್ ಇಡ್ತಾಯಿದ್ದೀನಿ ನಾನು. 8ರಿಂದ 10 ಗಂಟೆಗಳ ಕಾಲ ನೆಂದಿದೆ ಈಗ ಇದು ರವೆ. ಇದನ್ನು ನೋಡೋಣ ಒಂದು ಸಾರಿ. ನೋಡಿ ಚೆನ್ನಾಗಿ ಉದುಗಿ ಬಂದಿದೆ. ನೋಡಿ ಈ ಥರ ಫ್ಲಫಿಯಾಗಿ ಬರಬೇಕು ಹಿಟ್ಟು. ಈ ಥರ ಬಂದ್ರೇ ಇಡ್ಲಿ ಮೃದುವಾಗಿ ಹೂವು ಥರ ಬರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಉಪ್ಪು ಏನೂ ಮಿಕ್ಸ್ ಮಾಡಿಲ್ಲ. ಈಗ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಥರ ಚೆನ್ನಾಗಿ ಉದುಗಿ ಬಂದಿದೆ. ಇದನ್ನು ಒಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಡಬೇಕು. ಇದಕ್ಕೆ ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಇಷ್ಟು ತೆಳುವಾಗಿರಬೇಕು. ತುಂಬ ಗಟ್ಟಿಯಾಗಿದ್ರೂ ಇಡ್ಲಿ ಗಟ್ಟಿಯಾಗುತ್ತೆ. ಇಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಶೇಂಗಾನ ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಕೆಂಪಾಗಬೇಕಿದು, ಹುರಿಬೇಕು. ಒಂದು 5ರಿಂದ 6 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಕೆಂಪಾಗಬೇಕು ಕಡಲೆ ಬೀಜ ಎಲ್ಲ ಕಡೆ. ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ಇದೇ ಬಾಣಲಿಗೆ 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಲ್ಲಿ. ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಚಟ್ನಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ನೋಡಿ 1-2 ಡ್ರಾಪಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಕರಿಬೇವಿನ ಕಡ್ಡಿ, ಹಸಿ ಕರಿಬೇವಿನ ಕಡ್ಡಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಲಾಸ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ರೋಸ್ಟ್ ಆದ ಮೇಲೆ ಹಾಕ್ಕೊಳ್ಳಿ. ಇದೇನು ಬಾಣಲಿ ಹೀಟಿಗೆ ರೋಸ್ಟ್ ಆಗುತ್ತೆ. ಹಾಕ್ಕೊಂಡು ಇದನ್ನು ತೆಕ್ಕೊಂಡಿದ್ದೀನಿ. ಕಡಲೆ ಬೀಜನೂ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರು ತೊಗೊಂಡು ಹಸಿ ಕಾಯಿ ತುರಿ
ಹಸಿಕಾಯಿ ತುರಿ 1 ಕಪ್ ಅಷ್ಟೇ ತೊಗೊಂಡಿದ್ದೀನಿ. ಕಡಲೆ ಬೀಜ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಸಿಕಾಯಿ ತುರಿನೂ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಣ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗಿ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣು ರುಚಿಗೆ ಬೇಕಾಗುವಷ್ಟು ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಇದೆ ಇದು. ಇಷ್ಟನ್ನು ಹಾಕಿ ಶೇಂಗಾ ಹಾಕ್ಕೊಳ್ಳೋಣ, ಕಡಲೆ ಬೀಜ ಹುರಿದಿರೋವಂಥದ್ದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು 1-2 ರೌಂಡ್ ಹಾಕ್ಕೋಬೇಕು. ಕೊತ್ತಂಬರಿ ಮುಂಚೆನೇ ಹಾಕ್ಬಿಟ್ರೆ ಚಟ್ನಿ ಎಲ್ಲ ಕಲರ್ ಚೇಂಜಿ ಗ್ರೀನಾಗಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ಹಾಕಿ 1 ರೌಂಡ್ ಹಾಕಿ ಕ್ಲೀನಾಗಿ ಬರುತ್ತೆ ಅದು ಚಟ್ನಿ. ಇದನ್ನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಚಟ್ನಿನ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಸಿವೆ ಸಿಡಿಸ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಚಟ್ನಿ ರೆಡಿ ಆಯಿತು. ಇಡ್ಲಿ ಜೊತೆ ಒಂದು ಶೇಂಗಾ ಚಟ್ನಿ ಕಾಂಬಿನೇಷನ್ನು. ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಬ್ರಷಲ್ಲಿ ಲೈಟಾಗಿ ಎಣ್ಣೆ ಹಚ್ಕೊಳ್ಳೋಣ. ಇಡ್ಲಿ ಕಚ್ಕೊಂಡೇ ಬರಲಿ ಅಂತ ಕಾರಣಕ್ಕೆ ಎಲ್ಲ ಪ್ಲೇಟಸ್ಗೂ ಹಾಕ್ಕೊಂಡಿದ್ದೀನಿ. ಈ ಹಿಟ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ತೆಳುವಾಗಿದೆ, ನನಗೆ ದೋಸೆ ಹಿಟ್ಟಿನ ಹದದಷ್ಟಿದೆ ಇದು. ಈ ಥರ ಇದ್ರೇ ಇಡ್ಲಿ ಸ್ಮೂತಾಗಿ ಬರೋದು. ಎಲ್ಲ ಪ್ಲೇಟ್ಸ್ಗೂ ಹಾಕ್ಕೊಂಬಿಡೋಣ ಇಡ್ಲಿದು ಹಿಟ್ಟನ್ನು ನಿಧಾನವಾಗಿ ಈ ಥರ ಮುಕ್ಕಾಲಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಸೋಡಾ ಪುಡಿ ಬಳಸಿಲ್ಲ, ನೀವು ಬೇಕಿದ್ರೆ 1 ಚಿಟಿಕೆ ಅಷ್ಟು ಸೋಡಾ ಪುಡಿನೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗೆ ಉಬ್ಬಿ ಬರುತ್ತೆ ಇಡ್ಲಿ. ಇಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಎಲ್ಲದಕ್ಕೂ ಮುಕ್ಕಾಲಷ್ಟು ಹಿಟ್ಟು ಹಾಕಿದ್ರೆ ಅದು ಬೆಂದಾಗ ಸ್ವಲ್ಪ ಉಬ್ಬಿಕೊಂಡು ಬರುತ್ತೆ. ಎಲ್ಲ ಪ್ಲೇಟ್ಸ್ಗೂ ಇಡ್ಲಿನ ಹಾಕ್ಕೊಂಡು ಇಟ್ಕೊಳ್ಳೋಣ. ಈ ಕಡೆ ಇಡ್ಲಿ ಪಾತ್ರೆಗೆ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರಬೇಕು. ಆ ಟೈಮಲ್ಲಿ ಇಡ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ, ಅಂಟ್ಕೊಂಡೇ ಬರುತ್ತೆ. ನೀರು ತಣ್ಣಗಿರುವಾಗಲೇ ಇಟ್ಟರೆ ಅಂಟು ಬಿಡುತ್ತೆ ಇಡ್ಲಿ ಎಲ್ಲ ಪಾತ್ರೆಗೆ. ಈಗ ನೋಡಿ ಸುಮಾರು 1/4 ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. 15 ನಿಮಿಷಗಳ ಕಾಲ ಬೇಯಿಸಲೇಬೇಕು ಇಡ್ಲಿನ. ಇದಕ್ಕಿಂತ ಕಡಿಮೆ ಅಥವಾ ಜಾಸ್ತಿ ಮಾಡಿದ್ರೆ ಗಟ್ಟಿ ಆಗುತ್ತೆ. ಬೇಗನೂ ತೆಗೆದ್ರೆ ಚೆನ್ನಾಗಿ ಬೆಂದಿರಲ್ಲ. 15 ನಿಮಿಷಗಳ ಕಾಲ ಬೇಯಿಸಿ. ಇಲ್ಲಿ ಉದ್ದಿನ ವಡೆನೂ ಮಾಡಿದ್ದೀನಿ, ಅದು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಇಡ್ಲಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಅಲ್ಲಿ ತಣ್ಣಗಾಗಬೇಕು, ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ತೆಕ್ಕೊಂಡ್ರೆ ಇಡ್ಲಿ ಈಸಿಯಾಗೇ ಬರುತ್ತೆ. ನೋಡಿ ಈ ಥರ ಸೌಟಿಂದನೂ ಬರುತ್ತೆ, ಕೈಯಿಂದ ಹಾಗೆ ತೆಗೆದ್ರೂ ಬರುತ್ತೆ. ಇದ್ರ ಜೊತೆ ಉದ್ದಿನ ವಡೆನ ಮಾಡಿದೆ ನಾನು ಈ ಸಾರಿ. ನೆಕ್ಸ್ಟು ನಾಳೆ ಬರೋ ವಿಡಿಯೋದಲ್ಲಿ ನಾನು ಉದ್ದಿನ ವಡೆ ಮಾಡೋ ಮೆಥಡನ್ನು ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.